ಅಧಿಕಾರ ಹಂಚಿಕೆ ಬಗ್ಗೆ ಪರೋಕ್ಷ ಸಂದೇಶವನ್ನ ಕೊಟ್ರ ಸಿಎಂ ಸಿದ್ದರಾಮಯ್ಯ ಅಂತ ಹೈಕಮಾಂಡ್ ಆದೇಶ ಪಾಲಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರತಿಯಾಗಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ, ಹೈಕಮಾಂಡ್ನ ಸಂದೇಶ ಏನಿದೆ ಅಥವಾ ಅವ್ರ ಸೂಚನೆ ಏನಿದೆ ಅದೇ ರೀತಿಯ ಪಾಲಿಸ್ಕೊಂಡು ಹೋಗ್ತೀವಿ ಅಂತ ಸಚಿವರು ಶಾಸಕರನ್ನ ಉದ್ದೇಶಿಸಿ ಭಾಷಣದ ವೇಳೆ ಸಿಎಂ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗಿರುತ್ತೆ, ಹೈಕಮಾಂಡ್ ಆದೇಶವನ್ನ ನಾನು ಪಾಲಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಲ್ಲಿಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಅಂದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಪರೋಕ್ಷವಾಗಿ ಸಂದೇಶವನ್ನ ನೀಡಿದ್ರ ಅಂತ. 2023 ಮೇ 19ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಆ 19ರ ಹಿಂದಿನ ಮಧ್ಯರಾತ್ರಿವರೆಗೂ ಕೂಡ ಸಿಎಂ ಯಾರಾಗ್ತಾರೆ ಅನ್ನುವಂಥ ಚರ್ಚೆ ಆಗ್ತಾನೆ ಇತ್ತು. ಅಂದ್ರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ ಅಥವಾ ಸಿದ್ದರಾಮಯ್ಯ ಸಿಎಂ ಆಗ್ತಾರಾ ಅಂತ. ಕೊನೆಗದು ಇತ್ಯರ್ಥ ಆಗಿದ್ದು ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಬೇಡಿಕೆಗಳೇನಿದ್ದಾವೆ, ನಾನೊಬ್ಬನೇ ಉಪಮುಖ್ಯಮಂತ್ರಿ ಆಗಿರಬೇಕು, ಅದು ಮುಖ್ಯಮಂತ್ರಿ ಸ್ಥಾನಕ್ಕೆ ಈಕ್ವಲ್ ಆಗಿರಬೇಕು, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು, ಕಾರಣ ಪಕ್ಷ ಸಂಘಟನೆ ಮಾಡಿ ಅಧಿಕಾರಕ್ಕೆ ಬರೋದಕ್ಕೆ 136 ಶಾಸಕರು ಗೆಲ್ಲೋದಕ್ಕೆ ನನ್ನ ಶ್ರಮ ಹೆಚ್ಚಾಗಿ ಇದೆ ಅನ್ನುವಂಥ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಡ್ಕೊಂಡ್ರು. ಜೊತೆಗೆ ಬೆಂಗಳೂರು ಉಸ್ತುವಾರಿ ಕೂಡ ಸಚಿವ ಖಾತೆಯನ್ನು ಕೂಡ ಅವರು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರ ಹುದ್ದೆಗೆ ಒಂದು ರೀತಿ ಸಮಾನವಾಗಿ ನನ್ನ ಹುದ್ದೆನೂ ಇರಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಬೇಡಿಕೆ ಇಟ್ಟಿದ್ರು. ಜೊತೆಗೆ ಇಲ್ಲಿ ಒಂದಷ್ಟು ಪವರ್ ಶೇರಿಂಗ್ನ ಒಂದು ಒಪ್ಪಂದ ಆಗಿದೆ ಅನ್ನುವಂಥ ಕುತೂಹಲ ಕೂಡ ಆಯಿತು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಒಂದಷ್ಟು ಹೇಳಿಕೆಗಳನ್ನು ಆ ಸಂದರ್ಭದಲ್ಲಿ ಕೊಡ್ತಾ ಇದ್ರು ಸಿದ್ದರಾಮಯ್ಯನವರು ಸಿಎಂ ಆದಾಗ. ಬಟ್ ಅದಾದ ಬಳಿಕ ಹೈಕಮಾಂಡ್ ಬ್ರೇಕ್ ಆಗ್ತು, ಯಾರು ಕೂಡ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ. ಬಟ್ ಈಗ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಂಥ ಹೇಳಿಕೆ ಅಥವಾ ಕೊಟ್ಟಂಥ ವಾರ್ನಿಂಗ್ಗೆ ಸಂಬಂಧಪಟ್ಟಂತೆ ಅವರು ಕೂಡ ಶಾಸಕರನ್ನ ಉದ್ದೇಶಿಸಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ಬದ್ಧವಾಗಿರ್ತೀನಿ ಅಂತ. ಹಾಗಾದರೆ ಇಲ್ಲಿ ಪವರ್ ಶೇರಿಂಗ್ ವಿಚಾರ ಅಂತ ಬಂದರೆ ಒಪ್ಪಂದ ಆಗಿದ್ದೇ ನಿಜವಾಗಿದ್ದರೆ ಏನಾದರೂ ಸಿಎಂ ಅವರ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಆ ಸ್ಥಾನಕ್ಕೆ ಬೇರೆಯವ್ರನ್ನ ಕೂರಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಇರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೂರಿಸೋದಕ್ಕೆ ಅಂತ ಹೈಕಮಾಂಡ್ ಏನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅದಕ್ಕೂ ಕೂಡ ಓಕೆ ಅಂತಾರ ಸಿಎಂ ಸಿದ್ದರಾಮಯ್ಯನವರು. ಹೀಗೆ ಒಂದಷ್ಟು ಚರ್ಚೆಗಳು ಕೂಡ ಇದ್ದೇ ಇದೆ. ಯಾಕೆಂದರೆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅಂತ ಸಿಎಂ ಹೇಳಿದಾಗ ಹೈಕಮಾಂಡ್ ಏನೇ ಸೂಚನೆ ಕೊಟ್ಟರು ಕೂಡ ಅದನ್ನು ಪಾಲಿಸಲೇಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವು, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಿದ್ರು, ಸಿಎಂ ಬದಲಾವಣೆ ಆಗುತ್ತಾ ಅಂತ. ಈಗ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಏನು ಹೇಳುತ್ತೋ ಅದೇ ರೀತಿಯಾಗಿ ನಾನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಸಿಎಂ ಬದಲಾವಣೆ ವಿಚಾರದಲ್ಲೂ ಕೂಡ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೂ ಸಿದ್ದರಾಮಯ್ಯನವರು ಬದ್ಧರಾಗಿರ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ರಾ ಅಂತ? ಖಂಡಿತ ಸೌಖ್ಯ. ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಸಿಎಂ ಸೀಟ್ ಶೇರಿಂಗ್ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ, ಒಪ್ಪಂದದಂತೆ ತನಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂತು. ಆದ್ರೆ ಅದರ ಬಗ್ಗೆ ಚರ್ಚೆಗಳು ಕೂಡ ಶುರುವಾಯಿತು. ಇನ್ನೊಂದು ಕಡೆ ಪರ್ಯಾಯವಾಗಿ ದಲಿತ ಸಿಎಂ ವಿಚಾರ ಕೂಗು ಕೂಡ ಕೇಳಿ ಬಂತು. ಆದ್ರೆ ಇನ್ನೂ ಅದಕ್ಕೆ ತಾರ್ಕಿಕ ಅಂತ್ಯ ಅನ್ನೋದು ಸಿಕ್ಕಿಲ್ಲ. ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸಭೆಯಲ್ಲಿ ಎಐಸಿಸಿ ನಾಯಕರು ಕೂಡ ಭಾಗಿಯಾಗ್ತಾರೆ. ಜೈರಾಮ್ ರಮೇಶ್ ಹಾಗೆ ರಾಜ್ಯ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಅವರ ಸಮ್ಮುಖದಲ್ಲೇ ಬೇರೆ ಬೇರೆ ಪಕ್ಷದ ಸಂಘಟನೆ ಮುಂದೆ ಬರುವಂತಹ ಚುನಾವಣೆಗಳನ್ನ ಯಾವ ರೀತಿಯಾಗಿ ಎದುರಿಸಬೇಕು, ಬೆಳಗಾವಿಯಲ್ಲಿ ನಡೆಯುವಂತ ಕಾರ್ಯಕ್ರಮ, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗತ್ತೆ. ಸಭೆ ಪ್ರಾರಂಭದ ಮೊದಲೇ ಮುಖ್ಯಮಂತ್ರಿಗಳು ಶಾಸಕರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮವಾಗಿರತ್ತೆ, ಅದಕ್ಕೆ ಎಲ್ರೂ ಕೂಡ ಭದ್ರಾಗಿರ್ಬೇಕಾಗತ್ತೆ. ನಾನು ಕೂಡ ಹೈಕಮಾಂಡ್ ಏನು ಆದೇಶವನ್ನ ನೀಡುತ್ತೆ ಆದೇಶವನ್ನ ನಾನು ಕೂಡ ಪಾಲನೆ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಸಿಎಂ ಕುರ್ಚಿಯ ವಿಚಾರದಲ್ಲಿ ಹೈಕಮಾಂಡ್ ಏನು ಒಂದು ವೇಳೆ ಏನಾದ್ರೂ ತಾವು ಕುರ್ಚಿಯಿಂದ ಕೆಳಗಿಳಿಬೇಕು, ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದೆ ಆದ್ರೆ ಅದಕ್ಕೂ ಕೂಡ ನಾನು ಬದ್ಧನಾಗಿರ್ತೇನೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ.
ಆದ್ರೆ ಹೈಕಮಾಂಡ್ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಒಪ್ಪಂದ ಆಗಿದ್ಯೋ ಇಲ್ವೋ, ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕಾ ಬೇಡವಾ, ಇದೆಲ್ಲದ್ರ ಬಗ್ಗೆ ಹೈಕಮಾಂಡ್ ಚರ್ಚೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನ ಮಾಡ್ಬೇಕಾಗತ್ತೆ. ನಿರ್ಧಾರ ಏನಾದ್ರೂ ಒಂದು ವೇಳೆ ನೀವು ಜಾಗವನ್ನ ತೆರವು ಮಾಡಬೇಕು ಅನ್ನುವಂತ ಆದೇಶವನ್ನ ಮಾಡಿದ್ದೆ ಆದ್ರೆ ನಾನು ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಲ್ಲಿಗೆ ಯಾವುದೇ ವಿವಾದ ಇಲ್ಲದೆ ಒಂದು ವೇಳೆ ಆದೇಶವನ್ನ ಹೈಕಮಾಂಡ್ ಮಾಡಿದ್ದೆ ಆದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರು ಕೆಳಗೆ ಇಳಿಯುವಂತ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು. ಆದ್ರೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು. ಪ್ರಸಕ್ತ ರಾಜಕಾರಣ, ರಾಜ್ಯ ರಾಜಕಾರಣ, ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ರಾಷ್ಟ್ರೀಯ ಬೆಳವಣಿಗೆಗಳನ್ನ ಇಟ್ಕೊಂಡೆ ಹೈಕಮಾಂಡ್ ಗಮನ ಈ ಒಂದು ನಿರ್ಧಾರವನ್ನ ಮಾಡ್ಬೇಕಾಗತ್ತೆ. ಅದೆಲ್ಲವೂ ಕೂಡ ಬಜೆಟ್ ನಂತರದಲ್ಲಿ ಅನ್ನುವಂಥದ್ದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಬೇಕಾಗತ್ತೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.